119ನೇ ಜನ್ಮದಿನಾಚರಣೆಗೆ ನಿಮಗೆಲ್ಲ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೆ. ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆ ಅರಸೀಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಎಲ್ಲ ಅಧಿಕಾರಿಗಳಿಂದ ಮಹಾನ್ ನಾಯಕರುಗಳಿಗೆ ಪುಷ್ಪ ಸಮರ್ಪಣೆಯನ್ನ ಮಾಡಲಾಗ್ತದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರ ಜನ್ಮದಿನಾಚರಣೆಗೆ ಆಗಮಿಸಿ ಪುಷ್ಪ ಸಮರ್ಪಣೆ ಮತ್ತು ಹಸಿರು ಕ್ರಾಂತಿ ಅಧಿಕಾರ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆಗೆ ಆಗಮಿಸಿದವರಿಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ತಾಲೂಕು ವಹಿಸ್ತಾ ಇದ್ದೀವಿ. ಈಗ ಎಲ್ಲರೂ ಎದ್ದು ನಿಂತು ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಗೌರವವನ್ನು ಸೂಚಿಸುವ ಮೂಲಕ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಸಂವಿಧಾನ ಪ್ರಸ್ತಾವನೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ ಆದಂತಹ ಶ್ರೀಯುತ ಎಂ ಶಿವಲಿಂಗೇಗೌಡ ಸಾಹೇಬರಿಗೆ ಇಲಾಖೆ ಪರವಾಗಿ ಹಾಗೂ ತಾಲೂಕು ಆಡಳಿತ ಪರವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಈ ಕಾಲ ಉಪಸ್ಥಿತರಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಅವ್ರಿಗೂ ಸಹ ಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಹಾಗೂ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಪರಿಪೂರ್ಣ ಸುಂದರ ಹಾಗೂ ನಗರಸಭಾ ಕಮಿಷನರ್ ಅವರೇ, ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಜಯಣ್ಣರವರೇ, ಹಾಗೂ ಬಿಇಒ ಸಾಹೇಬ್ರವರೇ, ಹಾಗೂ ಡಿವೈಎಸ್ಪಿ ಸಾಹೇಬ್ರವರೇ, ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ನಾಮನಿರ್ದೇಶಿತ ಸದಸ್ಯರುಗಳೇ, ಎಲ್ಲ ಜನಪ್ರತಿನಿಧಿಗಳೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಸಮಾಜದ ಬಂಧುಗಳೇ, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ವಿದ್ಯಾರ್ಥಿಗಳೇ, ನಾನು ಆಗಲೇ ಹೇಳಿದೆ, ನಮ್ಮೆಲ್ಲರಿಗೂ ಕೂಡ ಇದೊಂದು ಸ್ವಾತಂತ್ರ್ಯ ಸಿಕ್ಕಂತಹ ದಿನ. ಯಾಕಂದ್ರೆ ನಮ್ಮ ಭಾರತದ ಅದರಲ್ಲೂ ಕೂಡ ನಮ್ಮ ಒಂದು ಮಾನವನ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಉಸಿರಾಡೋದನ್ನು ಕೂಡ ಕಷ್ಟ ಇತ್ತು, ಮಾತನಾಡೋದನ್ನು ಕೂಡ ಕಷ್ಟ ಇತ್ತು, ಜೀವನ ಮಾಡೋದನ್ನು ಕೂಡ ಕಷ್ಟ ಇತ್ತು. ಸೊ ನಮಗೆ ಎಲ್ಲೂ ಕೂಡ ಒಂದು ಸ್ವಾತಂತ್ರ್ಯ ಆಗಲಿ, ಸಮಾನತೆ ಆಗಲಿ, ಅವಕಾಶಗಳು ಎಲ್ಲೂ ಕೂಡ ಇಲ್ಲ. ನಾವು ಮಾತನಾಡೋದನ್ನು ಕೂಡ ಕಷ್ಟ ಇತ್ತು.
ಸೊ ನಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಸೊ ನಾವು ಅಂದ್ರೆ ಏನು ನಮ್ಮಲ್ಲಿ ಒಂದು ಭಾರತದಲ್ಲಿ ಇದ್ದಂತಹ ಒಂದು ವ್ಯವಸ್ಥೆಯಲ್ಲಿ ಶ್ರಮ ವಿಭಜನೆ, ಅದರಲ್ಲಿ ಈ 4 ಚತುರ್ವರ್ಣ ವ್ಯವಸ್ಥೆಗಳೇನಿತ್ತು, ಆ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಕೊನೆಯದಾಗಿ ಇದ್ದಂತಹ ಒಂದು ಶೂದ್ರ ಸಮುದಾಯ ಏನಿತ್ತು, ಆ ಶೂದ್ರ ಸಮುದಾಯಗಳಿಗೆ ಒಂದು ಉಸಿರಾಡೋದನ್ನ ಕಲಿಸ್ಕೊಟ್ಟಂತಹ ಒಂದು ವ್ಯಕ್ತಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಸೊ ನಾವು ಶೂದ್ರರು ಏನಾದ್ರು ಕೂಡ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನಮ್ಗೆ ಹಿಂದೆ ನಾವು ಪೊರಕೆನ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ಹೆಜ್ಜೆಯ ಗುರುತುಗಳು ನೆಲದ ಮೇಲೆ ಕಾಣಿಸ್ಬಾರ್ದು ಅಂತೇಳಿ. ನಾವು ಒಂದ್ ವೇಳೆ ಉಗುಳು ಬಂತು ಅಂತಂದ್ರೆ ಉಗಿಯುವಂಗೆ ಅವಕಾಶ ಇಲ್ಲ. ಉಗಿಯದ ಹಾಗೆ ನಾವು ಚಿಪ್ಪನ್ನ ಕಟ್ಕೊಂಡು ಹೋಗ್ಬೇಕಾಗಿತ್ತು, ಕೊರಳುಗಳಿಗೆ ಚಿಪ್ಪನ್ನು ಕಟ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತೆ ನಾನು ಬರ್ತಾ ಇದ್ದೀನಿ, ದಾರಿ ಬಿಡಿ ಅಂತೇಳಿ ಒಂದು ಗಂಟೆನ ಪಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಇಂತಹ ಒಂದು ನಿಕೃಷ್ಟವಾಗಿರ್ತಕ್ಕಂಥ ಒಂದು ಹೀನ ಪದ್ಧತಿಗಳು ಕೂಡ ಹಿಂದೆ ನಮ್ಮ ಸಮಾಜದಲ್ಲಿ ಇತ್ತು. ಸೊ ಇವೆಲ್ಲ ಎಲ್ಲದನ್ನು ಕೂಡ ಮೀರಿ ನಾವು ಇವತ್ತು ಸಮಾನವಾಗಿ ನಾವು ಇವತ್ತು ಕೂತಿದ್ದೀವಿ ಅಲ್ವಾ. ಸೊ ವ್ಯಕ್ತಿಯ ಹುಟ್ಟು, ಜಾತಿ, ಲಿಂಗ, ಸಾಮಾಜಿಕ ಸ್ಥಾನಮಾನ, ಅಂತಸ್ತು, ಬಣ್ಣ ಇವುಗಳ ಯಾವುದರ ಆಧಾರದ ಮೇಲೆಯೂ ಕೂಡ ತಾರತಮ್ಯವನ್ನು ಮಾಡುವಂತಿಲ್ಲ ಅಲ್ವಾ. ಸೊ ಎಲ್ಲೇ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಸಾರ್ವಜನಿಕ ಸ್ಥಳ ಆಗಿರ್ಬೋದು, ಮನೆಯ ಹೊರಗಡೆ ಆಗಿರ್ಬೋದು, ಎಲ್ಲಾದ್ರೂ ಕೂಡ ಯಾರನ್ನು ಕೂಡ ನೀವು ತಾರತಮ್ಯವನ್ನು ಮಾಡುವಂತಿಲ್ಲ. ಇದು ನಿಮ್ಗೆ ಗೊತ್ತಿದೆ, ಎಲ್ಲ ಹೆಸರುಗಳನ್ನು ಕೂಡ ಜಾತಿಯ ಆಧಾರದ ಮೇಲೆ ಹೆಸರುಗಳನ್ನು ಕೂಡ ಇಟ್ಟಿದ್ದಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಏನು ಬೈಗುಳಗಳಿದೆಯಲ್ಲ, ಆ ಬೈಗುಳ ಎಲ್ಲವೂ ಕೂಡ ಜಾತಿಗಳು. ಸೊ ಅಂತಹ ಒಂದು ಎಷ್ಟು ಮನುಷ್ಯನನ್ನೇ ಒಂದು ದೌರ್ಜನ್ಯವನ್ನು ಮಾಡ್ತಕ್ಕಂತಹ ವ್ಯವಸ್ಥೆ ಇತ್ತು. ಆ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಮುಕ್ತಿಯನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಯಾಕಂದ್ರೆ ಆ ವ್ಯಕ್ತಿ ಏನಾದ್ರೂ ಕೂಡ ಹುಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶ ಇನ್ನೂ ಒಂದು 100 ವರ್ಷ ಹಿಂದಕ್ಕೆ ಹೋಗ್ತಾ ಇತ್ತೆ. ಹಾಗಾಗಿ ನಮ್ಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತವರು. ಸೊ ಅಲ್ಲಿ ಎಲ್ಲ ರೀತಿಯ ಹಕ್ಕುಗಳನ್ನ, ಇದು ಕೇವಲ ಒಂದು ಏನು ಶೂದ್ರ ಜನಾಂಗಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಏನು ಕಾರ್ಮಿಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಉದ್ದಿಮೆದಾರರಾಗಿರ್ಬೋದು, ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಮುದಾಯದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನತೆ ಹಕ್ಕನ್ನು ಕೊಟ್ಟಂತಹ ವ್ಯಕ್ತಿ. ಸೊ ಇವರು ನಮ್ಮ ಒಂದು ಭಾರತದ ಸಂವಿಧಾನವನ್ನು ಬರಲಿಲ್ಲ ಅಂತ ಹೇಳಿದ್ರೆ, ನಾವೀಗ ಆರಂಭದಲ್ಲಿ ಪ್ರಸ್ತಾವನೆ ಬಗ್ಗೆ ಮಾತಾಡಿದ್ವಿ. ನಾವು ಆ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂಥ ಅಂಶಗಳೇನಿದೆ ಅದನ್ನು ಕೂಡ ನಾವು ನೋಡಿದ್ವಿ. ಅಲ್ಲಿ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಎಲ್ಲ ಸ್ವಾತಂತ್ರ್ಯಗಳನ್ನು ಕೂಡ ಕೊಡ್ತಕ್ಕಂಥದ್ದು ಸಂವಿಧಾನದ ನೆಲೆಗಟ್ಟನ್ನು ನಮಗೆ ರೂಪಿಸಿಕೊಡ್ತಾರೆ. ಅವರು ಆ ಸಂವಿಧಾನದ ನೆಲೆಗಟ್ಟನ್ನ ಅವರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ಯಾವುದೇ ಕಾನೂನುಗಳನ್ನು ಕೂಡ ಬರ್ತಾ ಇರಲಿಲ್ಲ. ಸೊ ಇವತ್ತು ಯಾವುದೇ ಕಾನೂನುಗಳನ್ನ ಮಾಡಬೇಕು ಅಂದ್ರೆ ಆ ಸಂವಿಧಾನವನ್ನು ಆಧಾರವಾಗಿ ಇಟ್ಕೊಂಡು ನಾವು ಕಾನೂನುಗಳನ್ನ ಮಾಡಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಸಮಾನತೆಯನ್ನು ತಂದುಕೊಟ್ಟಂತಹ ಮಹಾನ್ ಅಧಿಕಾರರು. ಸೊ ಅವರನ್ನು ನಾವು ಎಲ್ಲರೂ ಕೂಡ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಭಾರತಕ್ಕೆ ಒಂದು ಅನ್ನವನ್ನು ಕೊಟ್ಟಂತವ್ರು ಹಸಿರು ಕ್ರಾಂತಿ. ಯಾಕಂದ್ರೆ ಇವತ್ತು ಏನ್ ನಾವು ಬಿಸಿಲು ನೋಡ್ತೀವಿ, ಈ ಬಿಸಿಲಿನ ಇದನ್ನ ತಾಪವನ್ನು ಕೂಡ ನಾವು ಇವತ್ತು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಅವತ್ತು ಏನು ನಮ್ಮ ಭಾರತದಲ್ಲಿ ಕ್ಷಾಮ ಬಂದಂತಹ ಪರಿಸ್ಥಿತಿಗಳಲ್ಲಿ ಒಂದು ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೋಸ್ಕರವಾಗಿ ಒಂದು ಹಸಿರು ಕ್ರಾಂತಿಯನ್ನ ಒಂದು ಸಿದ್ಧಾಂತವನ್ನು ರೂಪಿಸ್ತಾರೆ. ನಮ್ಮ ಮಾಜಿ ಮೊದಲ ಉಪ ಪ್ರಧಾನಮಂತ್ರಿಗಳಾದಂತಹ ಬಾಬು ಜಗಜೀವನ್ ರಾಮ್ ಅವರು ಇವರು ಮೊನ್ನೆ ಜಯಂತಿ ಒಂದು ಸಾಂಕೇತಿಕವಾಗಿ ಮಾಡಿಕೊಡ್ವಿ. ಸೊ ಇವತ್ತು ಎರಡೂ ಕೂಡ ಜಯಂತಿಗಳನ್ನ ಒಟ್ಟಿಗೆ ಮಾಡಿ ಎರಡು ಮಹನೀಯರಿಗೆ ಗೌರವವನ್ನು ಸಲ್ಲಿಸಬೇಕು ಎಂಬುದಾಗಿ ಒಂದು ತಾಲೂಕು ಆಡಳಿತದಿಂದ ಒಂದು ನಿರ್ಧಾರವನ್ನ ಮಾಡಿ ಇವತ್ತು ಕೂಡ ಅವರ ಒಂದು ಜಯಂತಿಯನ್ನ ಕಾರ್ಯಕ್ರಮವನ್ನು ಆಚರಿಸ್ತಾ ಇದೀವಿ. ಸೊ ಇವರು ಕೂಡ ಒಂದು ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು. ಒಂದು ಅಭಿವೃದ್ಧಿ ಕೆಲಸದಾಗಿರ್ಬೋದು, ಚಿಂತನೆಗಳಲ್ಲಾಗಿರ್ಬೋದು, ಏನು ಹಿಂದುಳಿದ ವರ್ಗದವರಿಗೆ ಕಲ್ಯಾಣವನ್ನು ಮಾಡೋದಾಗಿರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ಹೇಳಿದಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಈ ಎರಡು ಶಕ್ತಿಗಳನ್ನು ಕೂಡ ನಾವಿವತ್ತು ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ. ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಇಡೀ ವಿಶ್ವಸಂಸ್ಥೆಯಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿತ್ರಗಳನ್ನು ಕೂಡ ಹಾಕಿರೋದನ್ನ ನಾವು ನೋಡ್ತೀವಿ. ಮತ್ತೆ ಇದರಲ್ಲಿ ವಿಶ್ವದಲ್ಲೇ ಬರ್ತಕ್ಕಂಥ ಗ್ರಂಥಾಲಯಗಳಲ್ಲಿ, ಆ ಗ್ರಂಥಾಲಯಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ಕೂಡ ಹಾಕಿದ್ದಾರೆ. ಯಾಕಂದ್ರೆ ಈ ಜಗತ್ತಲ್ಲಿರ್ತಕ್ಕಂಥ ಮಹಾನ್ ಗ್ರಂಥಗಳು ಏನು ದೊಡ್ಡ ಬರ್ತಕ್ಕಂಥ ಪುಸ್ತಕಗಳಿಂದ ಆ ಎಲ್ಲ ಪುಸ್ತಕಗಳನ್ನು ಓದಿದಂತಹ ವ್ಯಕ್ತಿಯವರು. ಯಾಕಂದ್ರೆ ಅವರು ಮಾತನಾಡಿದರೆ ಸಾಕು, ಆ ಮಾತನಾಡಿದ ಎಲ್ಲ ಮಾತುಗಳನ್ನು ಕೂಡ ಸಂಪುಟಗಳಾಗಿ ಹೊರಗಡೆ ತಂದಿದ್ದಾರೆ. ಕರ್ನಾಟಕ ಸಂಸ್ಕೃತಿ ಇಲಾಖೆ ಮುಖಾಂತರವಾಗಿ ಅವರು ಮಾತನಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಅವರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ, ಅದನ್ನ ಕನ್ನಡಕ್ಕೆ ತರ್ಜುಮೆಯನ್ನ ಮಾಡಿ ಮಾತಾಡ್ತಾ ಹೋಗ್ತಾರೆ. ಧರ್ಮದ ಬಗ್ಗೆ ಮಾತಾಡಿರ್ಬೋದು, ಸಮಾನತೆ ಬಗ್ಗೆ ಮಾತಾಡಿರ್ಬೋದು, ಹಕ್ಕಿನ ಬಗ್ಗೆ ಮಾತಾಡಿರ್ಬೋದು, ಕಾರ್ಮಿಕರ ಹಕ್ಕುಗಳ ಬಗ್ಗೆ ಮಾತಾಡಿರ್ಬೋದು. ಎಲ್ಲ ವಿಚಾರಗಳು ಅವ್ರು ಮಾತನಾಡಿದ್ರೆ ಅದೊಂದು ಪುಸ್ತಕ ಆಗ್ತಾ ಇತ್ತು. ಹಾಗಾಗಿ ಅವರ ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳು ಎಂಬುದಾಗಿ ಕೆಲವರ ಸಂಪುಟಗಳಲ್ಲಿ ಅದು ಮುದ್ರಣವಾಗಿದೆ. ಅವುಗಳನ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಓದಿದ್ದೆ ಆದ್ರೆ ಒಂದು ನಮ್ಮ ಒಂದು ಜಗತ್ತಿಗೆ ಒಂದು ಬೆಳಕಾಗುತ್ತೆ. ಯಾಕಂದ್ರೆ ಎಲ್ಲ ನಾವು ಅವತಾರ ಪುರುಷರನ್ನ ನಾವು ನೋಡ್ತೀವಿ. ಅವತಾರ ಪುರುಷರು ಏನ್ ಮಾಡ್ತಾರೆ ಅಂದ್ರೆ ಪವಾಡಗಳನ್ನ ಮಾಡ್ತಾರೆ. ಸೊ ಹಿಂಗ್ ಮಾಡ್ಬಿಟ್ಟು ನಿನಗೆ ಒಳ್ಳೇದಾಗಿ ಅಂತ ಹೇಳಿ ಮಾಡಿದ್ರೆ ಅವ್ರ ಇದಕ್ಕೆ ಶ್ರೀಮಂತ ಆಗೋದು, ಆತರ ಪವಾಡಗಳನ್ನ ನಾವು ನೋಡ್ತೀವಿ. ಅದೇ ಮನುಷ್ಯ ನಿಜ ಜೀವನದಲ್ಲಿ ವಾಸ್ತವಿಕವಾಗಿ ಪವಾಡವನ್ನ ಮಾಡಿದಂಥವ್ರು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ನಾವು ಎಂತಹ ನಿಕೃಷ್ಟ ಪದ್ಧತಿನಲ್ಲಿ ಬದುಕ್ತಾ ಇದ್ವಿ ಅಂತೀವಿ. ಆ ಎಲ್ಲ ಪದ್ಧತಿಗಳನ್ನು ಯಾರು ಕೂಡ ಇವತ್ತು ಮಾಡುವಂತಿಲ್ಲ. ಅವ್ರು ಮಾಡಿದ್ರೆ ಅವರನ್ನ ಜೈಲಿಗೆ ಇಡ್ತಕ್ಕಂಥ.
ಸೊ ಎಲ್ಲರಿಗೂ ಕೂಡ ಸಮಾನ. ನನಗೆ ಹೆಚ್ಚು ನನಗೆ ದುಡ್ಡಿದೆ, ನಾನು ಮೇಲ್ಜಾತಿಯಲ್ಲಿ ಹುಟ್ಟಿದವರು ಅಂತೇಳಿ ಅವರನ್ನು ಕೂಡ ಆ ಒಂದು ಕಾನೂನನ್ನ ಮೀರೋದಕ್ಕೆ ಸಾಧ್ಯ ಇಲ್ಲ. ಅದೇ ತರ ಯಾರು ಬಡವ ಶೂದ್ರ ಯಾರು ಕೆಳ ಸಮುದಾಯದಲ್ಲಿ ಇದ್ದಾನೆ ಅವನನ್ನು ಕೂಡ ನನಗೆ ಏನು ಸಿಕ್ಕಿಲ್ಲ ಅಂತ ಹೇಳೋದಕ್ಕೆ ಅವಕಾಶಗಳಿಲ್ಲ. ಆ ಕೆಳ ಸಮುದಾಯದಲ್ಲಿ ಇರೋರಿಗೆ ಸರ್ಕಾರ ಅವರಿಗೆ ಎಲ್ಲ ಸವಲತ್ತುಗಳನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಮೇಲ್ವರ್ಗದಲ್ಲಿ ಇರ್ತಕ್ಕಂಥವ್ರನ್ನ ನಿಯಂತ್ರಣವನ್ನು ಮಾಡಬೇಕಾಗುತ್ತೆ. ಎಲ್ಲ ಸಮಾನತೆ ಒಂದು ಕಾನೂನುಗಳನ್ನ ತಂದಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿದ್ದಾರೆ. ಇವರಿಗೆ ನಾವು ಗೌರವವನ್ನು ಕೊಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬುದಾಗಿ ಹೇಳ್ತಾ, ಸೊ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರಿ. ತಮ್ಮೆಲ್ಲರೂ ಕೂಡ ಈ ಒಂದು 2 ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ನಿಮಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ. ಜಯಂತ್ಯೋತ್ಸವ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ಅವರ 119ನೇ ಜನ್ಮ ದಿನಾಚರಣೆಯ ಸಮಾರಂಭದ ಅಧ್ಯಕ್ಷತೆ ವಹಿಸುವ ಅಧ್ಯಕ್ಷರು, ತಾಲೂಕಿನ ದೀನ ದಲಿತರ ಮುಖಂಡರು ಆದ ಸನ್ಮಾನ್ಯ ಶಾಸಕರಾದ ಶೃಂಗೇಗೌಡ, 891ರಲ್ಲಿ ಈ ಭೂಮಿಗೆ ಬಂದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೊಬ್ರು ಹುಟ್ಟಲಿಲ್ಲ ಅಂದ್ರೆ ಈ ದೇಶದಲ್ಲಿ ಏನೇನಾಗುತ್ತೆ, ಎಷ್ಟು ಲಕ್ಷ ಜನ ಹುಟ್ಟರು ಅಂಬೇಡ್ಕರ್ ಅವರಿಗೆ ಸರಿಸಮಾನ. ಯಾಕೆಂದ್ರೆ ಇವತ್ತು ಕಾನೂನು ಸುವ್ಯವಸ್ಥೆಯಾಗಿ ಏನು ಮನಸ್ಸಿನಲ್ಲಿ ಅಸ್ಪಷ್ಟತೆ ಮತ್ತು ಮಾನವನ ಕೀಳು ಮಟ್ಟದ ಜೀವನ ನಡೆಸ್ತಾ ಇದ್ರು, ಅವರು ವಿದ್ಯಾಭ್ಯಾಸದ ದಿನಗಳಲ್ಲಿ ಅದನ್ನೆಲ್ಲ ಯೋಚನೆ ಮಾಡಿದಂಥವರು ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂದ್ರೆ, ಯಾಕೆಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣರು ಸಹ ಅದೇ ರೀತಿ ಎಲ್ಲ ಜನತೆಯನ್ನು ಸರಿಸಮಾನವಾಗಿ ನೋಡ್ಬೇಕು ಅಂತ ಬಸವಣ್ಣರ ಹಾದಿಯಲ್ಲಿ ಅಂಬೇಡ್ಕರ್ ಅವರು ಕಾನೂನು ಸುವ್ಯವಸ್ಥೆಗೋಸ್ಕರ ಒಂದು 2000ಕ್ಕೂ ಅಧಿಕ ಪುಟಗಳುಳ್ಳ ಪುಸ್ತಕವನ್ನು ಬರೆದು ಈ ದೇಶದ ಈ ವಿಶ್ವದ ಕಾನೂನನ್ನ ಕತ್ತು. ಇವತ್ತು ಕಾನೂನು ಇಲ್ಲ ಅಂದ್ರೆ ಯಾರಲ್ಲಿ ಎಲ್ಲೇ ಏನಾಗುವವರು ಗೊತ್ತಿಲ್ಲ. ಅದೇ ರೀತಿ ಅವರ ಒಂದು ಕಷ್ಟದ ದಿನಗಳನ್ನ ಹರಿತು, ಯಾಕೆಂದ್ರೆ ಮೇಲು ಕೀಳುವುದನ್ನ ಹೋಗ್ಲಾಡಿಸ್ಬೇಕು, ಮಾನವನಾಗಿ ಬದುಕಬೇಕು, ಜಾತಿಯಲ್ಲಿ ಸಮಾನತೆ ಇರಬೇಕು ಅಂತ ನಾವೆಲ್ಲ ಒಂದೇ ಜಾತಿಯವರು ಹೆಣ್ಣು ಗಂಡು ಬಿಟ್ಟರೆ ಸಮಾನ ಜಾತಿಯವರು ಹೋಗ್ಲಾಡಿಸ್ಬೇಕು ಅಂತ ಅವರು ಇವತ್ತು ಒಂದು ಸಂವಿಧಾನ ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಟ್ಟು ಅವರು ಇವತ್ತು ನಮ್ಮನ್ನು ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಒಬ್ಬರಿಲ್ಲ ಅಂದ್ರೆ ಈ ದೇಶದಲ್ಲಿ ಏನೇನಾಗೋದು ಗೊತ್ತಿಲ್ಲ ಪುಸ್ತಕ ಬರವಣಿಗೆಯಲ್ಲಿ. ಯಾಕಂದ್ರೆ ಅವರು ಪೆನ್ನಿನ ಮುಖಾಂತರ ತೋರಿಸಿರು. ಹಿಂದೆಲ್ಲ ಸ್ವತಂತ್ರ ಬರಕ್ಕೆ ಹೋರಾಟ ಮಾಡಿದ್ರೆ ಇವರು ಪೆನ್ನಲ್ಲಿ ಈ ದೇಶದ ಒಂದು ಹೆಂಗೆ ಬದುಕಬೇಕು ಮನುಷ್ಯ ಅಂತ ತೋರಿಸಿದ್ರು. ಅದೇ ರೀತಿ ಡಾಕ್ಟರ್ ಜಗಜೀವನ್ ರಾವ್ ಸಹ ಹಸಿರು ಕ್ರಾಂತಿ ಆ ಮುಖಾಂತರ ಈ ರೈತನಿಗೆ ಯಾವ ರೀತಿ ಅನುಕೂಲ ಆಗಬೇಕು ಆ ರೀತಿಯ ಈ ದೇಶಕ್ಕೆ ಕೊಡುಗೆ ಕೊಟ್ಟು ಅವರು ಇಂದು ನಮ್ಮನ್ನೆಲ್ಲ ಬಿಟ್ಟು ಅವರು ಮಾಡಿದಂತ ಒಂದು ಉತ್ತಮವಾದ ಗ್ರಂಥಗಳನ್ನು ಬಿಟ್ಟು ಹೋಗಿದ್ದಾರೆ. ಇದನ್ನ ಅನುಸರಿಸಿ ನಾವು ಮಾನವರಾಗಿ ಬದುಕೋಣ, ಜಾತಿಯನ್ನ ಬಿಡಬೇಕು ಅಂತ ಹೇಳ್ತಾ ಇವತ್ತು ಅವರ ಹಾಕಿಕೊಟ್ಟ ದಾರಿಯಲ್ಲಿ ನಾವು ನೀವೆಲ್ಲ ಸಾಗೋಣ ಅಂತ ಹೇಳ್ತಿ ಇವತ್ತು ಏನು ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾರೆ. ನಿಮ್ಗೆಲ್ಲ ಓದ್ತಿ ನಮ್ಮ 2 ಮಾತು ಮುಗಿಸಿ ಜೈ ಜೈ ಕರ್ನಾಟಕ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ. ಈ ಒಂದು ಮಹಾನ್ ವ್ಯಕ್ತಿಯು ಈ ಭೂಮಿಯ ಮೇಲೆ ಜನಿಸಿದ್ದು ನಮ್ಮೆಲ್ಲರ ಅದೃಷ್ಟ. ಕೆಲವು ಅಜ್ಞಾನಿಗಳ ಪ್ರಕಾರ ಅಂಬೇಡ್ಕರ್ ಅವರು ಕೇವಲ ದಲಿತ ನಾಯಕ, ದಲಿತ ಹಿಂದುಳಿದ ವರ್ಗದವರಿಗಾಗಿ ಅಷ್ಟೇ ಹೋರಾಡಿದರು ಎಂದು ತಪ್ಪು ತಿಳಿದಿದ್ದಾರೆ. ಅದು ನಿಜ ಅಲ್ಲ. ಅಂಬೇಡ್ಕರ್ ಅವರು ಈ ಭೂಮಿಯ ಮೇಲಿರುವ ಎಲ್ಲ ನಾಗರಿಕರಿಗಾಗಿಯೂ ಸಕಲ ಜೀವರಾಶಿಯು ಈ ಭೂಮಿಯ ಮೇಲೆ ಸ್ವತಂತ್ರವಾಗಿ ಬದುಕಬೇಕೆಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ಮಹಾನ್ ನಾಯಕ ಎಂದು ಪ್ರತಿಯೊಂದು ಪ್ರಜೆಗೂ ತಿಳಿದಿರಲಿ. ಅದರಲ್ಲಿಯೂ ಅಂಬೇಡ್ಕರ್ ಅವರ ಮೂಲ ಉದ್ದೇಶ ಮಹಿಳೆಯರ ಶೋಷಣೆಯನ್ನು ನಿರ್ಮೂಲನೆ ಮಾಡುವುದು. ಅದಕ್ಕಾಗಿ ಅಂಬೇಡ್ಕರ್ ಅವರು ರೈಸ್ ಅಂಡ್ ಫಾಲ್ ಆಫ್ ಹಿಂದೂ ವುಮೆನ್, ಹಿಂದೂ ಮಹಿಳೆಯರ ಉನ್ನತಿ ಹಾಗೂ ಅವನತಿ ಎಂಬ ಲೇಖನೆಯಲ್ಲಿ ಮಹಿಳೆಯರ ಶೋಷಣೆ ಬಗ್ಗೆ ವಿವರಿಸಿದ್ದಾರೆ. ಮಹಿಳೆಯರು ಶಿಕ್ಷಣವನ್ನು ಪಡೆಯಬೇಕು, ಆಗ ಮಾತ್ರ ಅವರು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಬರಲು ಸಾಧ್ಯ ಎಂದು ಶಿಕ್ಷಣದ ಮಹತ್ವದ ಬಗ್ಗೆ ವಿವರಿಸಿದ್ದಾರೆ. ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಮಂತ್ರವನ್ನು ಸಾರಿದ್ದಾರೆ. ಕೇವಲ ಕಾನೂನನ್ನು ಜಾರಿಗೊಳಿಸುವುದರಿಂದ ಸ್ವತಂತ್ರವನ್ನು ಸಾಧಿಸಲಾಗುವುದಿಲ್ಲ. ಸ್ವತಂತ್ರವು ಪ್ರವಾದಿಮಾನಕ್ಕೆ ಬರುವಂತಹ ಪರಿಸರವನ್ನು ಸಾಧಿಸಲು ಕೇವಲ ಶಿಕ್ಷಣದಿಂದ ಸಾಧ್ಯ. ಸ್ವತಂತ್ರದ ಬೀಗ ತೆರೆಯಲು ಕೀಲಿ ಶಿಕ್ಷಣ ಎಂದು ಹೇಳಿದ್ದಾರೆ. 1950 ಜನವರಿ 26ರಂದು ನಮ್ಮ ಭಾರತ ದೇಶಕ್ಕೆ ಸಂವಿಧಾನವು ಜಾರಿಗೆ ಬಂದ ದಿನ. ಅಂದಿನಿಂದ ಮಹಿಳೆಯರ ಸ್ಥಿತಿ ದೌರ್ಜನ್ಯ ಕಡಿಮೆ ಮಾಡಲು ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ಬದುಕಬೇಕು ಹಾಗೂ ವಿವಿಧ ಸರ್ಕಾರಿ ಖಾಸಗಿಯಲ್ಲಿ ಉದ್ಯೋಗ ಪಡೆಯಲು ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನ ಮುಖ್ಯ ಪಾತ್ರ ವಹಿಸಿದೆ. ನಾನೀಗ ಹೇಳುವ ಹಕ್ಕುಗಳು ಕೇವಲ ದಲಿತ ಹಿಂದುಳಿದ ಮಹಿಳೆಯರಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಪ್ರತಿಯೊಂದು ಮಹಿಳೆಯರು ಪಡೆಯುತ್ತಾರೆ.
ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಎಂಬ 3 ತತ್ವಗಳ ಪ್ರಕಾರ ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ. ಸಮಾಜದಲ್ಲಿ ಸ್ತ್ರೀ ಪುರುಷ ಎಂದು ಭೇದ ಭಾವ ಮಾಡುವ ಹಾಗಿಲ್ಲ. ಆರ್ಟಿಕಲ್ 15 ಲಿಂಗ ತಾರತಮ್ಯ ಮಾಡುವ ಹಾಗಿಲ್ಲ. ರಾಜಕೀಯ, ಆರ್ಥಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಇಬ್ಬರು ಸಮಾನ ಅವಕಾಶ ವಹಿಸಬೇಕು. ಆರ್ಟಿಕಲ್ 16 ರೈಟ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಎಲ್ಲ ಹುದ್ದೆಗಳಲ್ಲೂ ಸಮಾನ ಅವಕಾಶ. ಆರ್ಟಿಕಲ್ 36 ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಸಮಾಜದಲ್ಲಿ ಸ್ತ್ರೀ ಪುರುಷ ಎಂದು ಭೇದ ಭಾವವಿಲ್ಲದೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವ ಅವಕಾಶ. ಆರ್ಟಿಕಲ್ 39 ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಸಮಾನ ಕೆಲಸಕ್ಕೆ ಸಮಾನ ವೇತನ. ಸಂವಿಧಾನದಲ್ಲಿ ಹಿಂದೂ ಕೋಡ್ ಬಿಲ್ ಪ್ರಕಾರ ಮಹಿಳೆಯರಿಗೆ ದತ್ತು ಪಡೆಯುವ ಹಕ್ಕು, ವಿಚ್ಛೇದಿಸುವ ಹಕ್ಕು ಹಾಗೂ ಆಸ್ತಿಯಲ್ಲಿ ಹಕ್ಕನ್ನು ಕಲ್ಪಿಸಲಾಗಿದೆ. ಕಾರಣ ನಮ್ಮ ಡಾಕ್ಟರ್ BR ಅಂಬೇಡ್ಕರ್. ಇಂತಹ ಭವ್ಯ ಭಾರತಕ್ಕೆ ಬೃಹತ್ ಲಿಖಿತ ಸಂವಿಧಾನ ನೀಡಿದ ಕೀರ್ತಿ ನಮ್ಮ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಜೈ ಹಿಂದ್, ಜೈ ಸಂವಿಧಾನ. ಶಾಖ್ಯ ಹಕ್ಕುಗಳ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಟ್ಟಿದ್ದ ಶಾಖ್ಯ ಅವರಿಗೆ ಆತ್ಮೀಯವಾದ ಧನ್ಯವಾದ ಅರ್ಪಿಸಿದ್ವಿ. ಒಬ್ಬರು ಕುಮಾರಿ ಜೆಸಿಕಾ ಪಿಂಟು ಅವರ ಜೀವನ ಉಜ್ವಲವಾಗಿರಲಿ, ಇನ್ನು ಹೆಚ್ಚಿನ ಹೆಸರನ್ನ ನಮ್ಮ ಅರಸೀಕೆರೆ ತಾಲೂಕಿಗೆ ತಂದುಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀವಿ. ನಾವು ತಾಲೂಕಿನ ಆಡಳಿತ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ. ನಾವು ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಯನ್ನ ಬಹಳ ಜಗಜೀವನರಾಮ್ರವರ ಜಯಂತಿಯನ್ನು ಒಟ್ಟಿಗೆ ಸೇರಿಸಿ ಬಹಳ ಅದ್ದೂರಿಯಾಗಿ ಫೀಲ್ಡ್ನಲ್ಲಿ ಸಾವಿರಾರು ಜನಗಳ ಮಧ್ಯದಲ್ಲಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಸ್ವಲ್ಪ ಕಾರಣಾಂತರದಿಂದ ಈ ಸಾರಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸಂದರ್ಭದಲ್ಲಿ ಮುಂದೆ ಈ ತಿಂಗಳಲ್ಲಿ ಒಂದು ದಿವಸ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು, ಮೆರವಣಿಗೆಯನ್ನು ಮುಖಾಂತರ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ಸರಳವಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ. ಈಗ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಧಾರೆಯ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಮಾತನಾಡಿದ್ದಾರೆ. ಬ್ರಿಟಿಷ್ನವರ 200 ವರ್ಷಗಳ ಕಾಲ ಬ್ರಿಟಿಷ್ನವರ ಆಳ್ವಿಕೆಯಲ್ಲಿ ನಮ್ಮ ಭಾರತ ದೇಶ ಇತ್ತು. ಆ ಭಾರತ ದೇಶ ಸ್ವತಂತ್ರವಾಗುವಂತ ಕಾಲ ಬಂದಾಗ ಅವರು ಬ್ರಿಟಿಷ್ನವರು ಅನೇಕ ಸಾರಿ ಹೇಳಿದ್ದಾರೆ, ನಿಮಗೆ ಸ್ವತಂತ್ರವನ್ನು ಕೊಟ್ರೆ ನಿಮಗೆ ನಡೆಸ್ತಕ್ಕಂಥ ಚೈತನ್ಯ ಇದೆಯಾ, ನಿಮ್ಮ ಆಧಾರಗಳೇನು, ನಿಮ್ಮ ನಿಲುವೇನು, ನಿಮ್ಮ ಸಿದ್ಧಾಂತ ಏನು, ಅದನ್ನು ನಮ್ಗೆ ಒಪ್ಪಿಸಿ ಅಂತ ಕೇಳಿದ್ದಾರೆ. ಅನೇಕ ಸಾರಿ ಕೇಳಿದ್ದಾರೆ, ನಮ್ಮನ್ನ ಬಹಳ ಹೀನಾಯವಾಗಿ ನೋಡಿದ್ದಾರೆ. ಅಂತ ಸಂದರ್ಭದಲ್ಲಿ ಯಾರು ಸ್ವತಂತ್ರಕ್ಕೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್ ಅವರು ಇಂಥ ಮಹಾನ್ ನಾಯಕರುಗಳಿದ್ರು, ಅವರೆಲ್ಲ ಬ್ರಿಟಿಷ್ನವರಿಗೆ ಸ್ಪಷ್ಟವಾದಂಥ ಉತ್ತರವನ್ನು ನೀಡಿ ಇಡೀ ಪ್ರಪಂಚ ಮೆಚ್ಚತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ರಚನೆ ಮಾಡಿಕೊಂಡು ಸಂವಿಧಾನವನ್ನು ಬರೆದು ವಿಶ್ವಸಂಸ್ಥೆಯಲ್ಲಿ ಪ್ರಶಂಸೆಗೆ ಪಾತ್ರವಾಗ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕತೀವಿ. ನಮಗೆ ನಮ್ಮ ದೇಶದ ಆಡಳಿತವನ್ನು ಬಿಟ್ಟು ನೀವು ದಯಮಾಡಿ ಇಲ್ಲಿಂದ ತೊಲಗಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದರಲ್ಲಿ
ಡಾಕ್ಟರ್ ಅಂಬೇಡ್ಕರ್ ಅವರು ಅವ್ರು ಹೇಳ್ತಾರೆ 29ರಲ್ಲೇ ನಿಮಗೆ ಸ್ವತಂತ್ರ ಕೊಡ್ತೀವಿ, ನೀವು ಹೆಂಗೆ ಈ ದೇಶ ಆಳ್ತೀರಿ, ನಡೆಸ್ಕೊಂಡು ಹೋಗ್ತೀರಿ ನಮಗೆ ತಿಳಿಸಿ ಅಂತ ಕೇಳ್ತಾರೆ. ಅದಕ್ಕೆ ಒಂದು ಕರಡು ಸಮಿತಿ ರಚನೆ ಆಗಿದೆ. 33ನೇ ಇಸ್ವಿನಲ್ಲಿ ಒಂದು ಕರಡು ಸಮಿತಿ ರಚನೆ ಆಗಿದೆ. ಸಂವಿಧಾನವನ್ನ ನಾವು ಹೆಂಗೆ ರಚನೆ ಮಾಡ್ಕೊಳ್ಳೋದು, ಈ ವೈವಿಧ್ಯಮಯವಾಗಿರ್ತಕ್ಕಂಥ, ಆಗ್ಲೇ ತಹಸೀಲ್ದಾರ್ ಸಾಹೇಬರು ಹೇಳಿದಂಗೆ ನಮ್ಮಲ್ಲಿ ದಾಸತ್ವ ಜಾಸ್ತಿ, ಜಾತಿಯ ವ್ಯವಸ್ಥೆ ಬಹಳ ಮಿತಿ ಮೀರಿ ಹೋಯಿತು. ನಮ್ಮ ಶತಮಾನಗಳಿಂದ, ಯುಗಾಂತರ ಅಂತ ಹೇಳಿದ್ರು ತಪ್ಪಾದಾಗ, ಶತಮಾನಗಳಿಂದ ನಾವು ದಾಸತ್ವದಲ್ಲಿ ಮತ್ತು ಆಳುವವರು ಮತ್ತು ಆಳಿಸ್ಕೊಳ್ತಕ್ಕಂಥವ್ರು ಇವೆಲ್ಲ ಇದ್ರು ನಮ್ಮ ಭಾರತ ದೇಶದಲ್ಲಿ. ಅದಕ್ಕೋಸ್ಕರ ಈ ವರ್ಗದ ಜನನೆಲ್ಲನೂ ಕಟ್ಟಿಕೊಂಡು ಸಮಗ್ರವಾದ ಭಾರತ ದೇಶವನ್ನು ನಡೆಸಲಿಕ್ಕೆ ನಿಮ್ಮ ಹತ್ರ ಶಕ್ತಿ ಇದೆಯಾ ಅಂತಕ್ಕಂಥದ್ದನ್ನು ಅನೇಕ ಸಾರಿ ಪ್ರಶ್ನೆ ಮಾಡೋದು. ಆವಾಗ ಇವರೆಲ್ಲ ಸೇರ್ಕೊಂಡು ಕರಡು ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಅದನ್ನು ಒಪ್ಪಿಸ್ತಾರೆ. ಇಡೀ ಪ್ರಪಂಚವೇ ಒಪ್ಪಿಕೊಳ್ತಕ್ಕಂಥ ಸಂವಿಧಾನವನ್ನು ನಾವು ರಚನೆ ಮಾಡ್ತೀವಿ. ಯಾವ ಶೋಷಿತ ವರ್ಗಗಳು ಈ ದೇಶದಲ್ಲಿದ್ದಾವೆ ಆ ಶೋಷಿತ ವರ್ಗಗಳಿಗೆ ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕೊಟ್ಟು ಎಲ್ಲ ಆ ವರ್ಗಕ್ಕೆ ಮಾತ್ರ ಮೀಸಲಾತಿಯನ್ನು ಕೊಟ್ಟು, ಇನ್ನು ಉಳಿದಿರ್ತಕ್ಕಂಥವ್ರಿಗೆಲ್ಲ ಸಾಮಾಜಿಕ ಮೀಸಲಾತಿ, ರಾಜಕೀಯ ಮೀಸಲಾತಿ, ಎಲ್ಲ ಮೀಸಲಾತಿಗಳನ್ನು ಕೊಟ್ಟು ಆ ಸಮಾಜವನ್ನು ಕೂಡ ಮೇಲಕ್ಕೆ ಎತ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ವಿಚಾರಗಳನ್ನ ಅವ್ರು ಬಂದು ಕರಡು ಸಮಿತಿನಲ್ಲಿ ಇವರು ರಚನೆ ಮಾಡ್ಕೊಂಡು ಹೋದ್ರೆ ಒಂದು ಮೀಟಿಂಗ್ ನಡೆಯೋದಂತೆ. ಆ ಮೀಟಿಂಗಲ್ಲಿ ಇದೇನ್ರಿ ಸಾಧ್ಯ, ಇದು ಮಾಡೋಕ್ಕಾಗುತ್ತೆ ಅಂದ್ರಿ, ಪೋಸ್ಟ್ಪೋನ್ ಮಾಡ್ರಿ, ಮತ್ತೊಂದು ವರ್ಷ ಮುಂದ್ಕೋಗಿ ಹಿಂಗೆ ಮಾಡಿ 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 ಕೊನೆಗೆ ಡಾಕ್ಟರ್ ಅಂಬೇಡ್ಕರ್ ಅವರು ನೇತೃತ್ವದಲ್ಲಿ ರಚನೆ ಮಾಡಿದಂಥ ಈ ಸಮಿತಿನಲ್ಲಿ ಅವರು ಇಡೀ ಪ್ರಪಂಚವನ್ನು ಸುತ್ತಾರೆ. ಪ್ರಪಂಚದಲ್ಲಿ ಇರ್ತಕ್ಕಂಥ ಸಂವಿಧಾನದ ಅವರ ಆಳ್ವಿಕೆಯ ಅಂಶಗಳನ್ನೆಲ್ಲ ಅದರಲ್ಲಿ ಅಳವಡಿಸ್ತಾರೆ. ನನ್ನ ಮಾತನಾಡಬೇಕು ಹೋದ್ರೆ ಬಹಳ ಜಾಸ್ತಿ ಆಗುತ್ತೆ. ಅಂತ ಎಲ್ಲ ವಿಚಾರಗಳು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ದೇಶಗಳ ಆಳ್ವಿಕೆ ಎಲ್ಲ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ಬಂದಿದ್ದಾರೆ. ಅಂತ ವಿಚಾರಗಳನ್ನ ತೆಗೆದುಕೊಂಡು ಬಂದು ಫೈನಲ್ ಆಗಿ ಒಂದು ಕರಡು ಸಮಿತಿಯನ್ನು ಕೊಡ್ತಾರೆ. ಇದಕ್ಕೆ ನೀವು ಕೊಡದೇ ಇದ್ರೆ ನಮ್ಮ ಉಗ್ರವಾದಂತ ನೀವು ನಮ್ಗೆ ಆಸೆ ತೋರಿಸಿ ಭಂಗ ಮಾಡ್ತಾ ಇದ್ದೀರಿ, ಇದನ್ನು ನಾವು ಆಡ್ತೇವೆ, ನನಗೆ ಗೊತ್ತಿದೆ, ಕೊಟ್ಟೋಗಿ. ನೀವು ಇಂಗ್ಲೆಂಡ್ನಲ್ಲಿ ಬ್ರಿಟಿಷ್ ದೇಶದಲ್ಲಿ ಇಂಥ ಸಂವಿಧಾನವನ್ನು ಬರ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಂಥ ಸಂವಿಧಾನವನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ, ನಾವು ತರ್ತೀವಿ, ನಮಗೆ ದೇಶವನ್ನು ಆಳ್ತಕ್ಕಂಥ ಶಕ್ತಿ ಇದೆ, ನಮಗೆ ಬಿಟ್ಟೋಗಿ ಅಂತ ಹೇಳಿ ಆವಾಗ ಅವ್ರು ಹೇಳಿದಾಗ ಅವರು ಅಂತೂ 1947ನೇ ಇಸ್ವಿನಲ್ಲಿ ನಮಗೆ ಸ್ವತಂತ್ರವನ್ನು ಕೊಡ್ತಕ್ಕಂಥ ಮನಸ್ಸು ಮಾಡಿ ಸ್ವತಂತ್ರವನ್ನು ಕೊಡ್ತಾರೆ. 10-12 ಸಾರಿ ಒಂದು ಸಂವಿಧಾನ ಬದಲಾವಣೆ ಆಗಿದೆ. ನಾನು ಅದೆಲ್ಲ ಹೇಳ್ತಾ ಇರ್ತೀನಿ. ಅಷ್ಟೊಂದು ನಿಮಗೆ ಅಂಬೇಡ್ಕರ್ ಮಾಡಿರೋ ಒಂದು ದೊಡ್ಡ ಮಹಾ ತಪ್ಪುಗಳಿದೆ. ಸಂವಿಧಾನ ಕೊಟ್ಟು ಆ ಸಂವಿಧಾನದ ಆರ್ಟಿಕಲ್ಸನ್ನು ಬದ್ಧತೆಯನ್ನು ನಿಮಗೆ ಚೇಂಜ್ ಮಾಡೋಕ್ಕೂ ಅಧಿಕಾರ ಕೊಟ್ಟುಬಿಟ್ರು. ಆದ್ದರಿಂದ ನೀವು ಯಾವಾಗಲೂ ಸಂವಿಧಾನಗಳನ್ನು ಬದಲಾವಣೆ ಮಾಡಿ 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 ಅದರ ಮಹತ್ವವನ್ನು ಕಲಿತಾ ಇರಿ. ತೀರ ಹೋಗಬೇಡಿ. ಆ ಮೂಲ ಸಂವಿಧಾನ ಏನಿದೆ ಅದರ ಅಡಿಯಲ್ಲಿ ಈ ದೇಶವನ್ನು ಆಳ್ತಕ್ಕಂಥದ್ದನ್ನು ಕಲೀರಿ ಅಂತಕ್ಕಂಥ ಅನೇಕ ಸಲಹೆಗಳನ್ನು ನೀಡಿದೆ. ಆ ರೀತಿ ಸಂವಿಧಾನದ ವ್ಯವಸ್ಥೆಯನ್ನು ಮಾಡಿಕೊಂಡು ಅಂಥ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಈ ದಿನೋತ್ಸವವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ
ಜೀವನ್ ರಾಮ್ರವರು ಈ ದೇಶದಲ್ಲಿ ಅತಿ ಪ್ರತಿಷ್ಠಿತ ನಾಯಕರಲ್ಲಿ ಒಬ್ಬರು. ಈ ದೇಶದಲ್ಲಿ ಆಹಾರಕ್ಕೆ ತೊಂದರೆ ಇದ್ದಂಥ ಕಾಲದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿ ಪ್ರತಿಯೊಬ್ಬರೂ ವ್ಯವಸಾಯದಲ್ಲಿ ಭಾಗಿಯಾಗಬೇಕು, ದುಡಿಬೇಕು, ಆ ಸ್ವಾವಲಂಬನೆಯಿಂದ ನಾವು ಆಹಾರವನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜನತೆಯಲ್ಲಿ ವಿಶ್ವಾಸವನ್ನು ಮೂಡಿಸಿ ಹಸಿರು ಕ್ರಾಂತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಈ ದೇಶದಲ್ಲಿ ಇವತ್ತು ಆಹಾರದ ವ್ಯವಸ್ಥೆ ಒಳಗಡೆ ನಾವು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಅವಕಾಶವನ್ನು ಸದಾವಕಾಶಗಳನ್ನೆಲ್ಲ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ನಡೆಸಿಕೊಂಡು ಬಂದಿದೆ. ನಾವು ಸ್ವಾವಲಂಬಿಗಳಾಗಿದ್ದೇವೆ. ಆಹಾರದಲ್ಲಿ ನಾವು ಇವತ್ತು ಸ್ವಾವಲಂಬಿಗಳಾಗಿದ್ದೇವೆ. ನಾವು ಪರದೇಶವನ್ನು ಅವಲಂಬನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂದು ನಾವು ನಮ್ಮ ಸಣ್ಣ ಹುಡುಗರಲ್ಲೇ ನಾವು ಹೊರದೇಶವನ್ನು ಅವಲಂಬನೆ ಮಾಡ್ತಾ ಇದ್ದ ಆಹಾರ ನಮ್ಮಲ್ಲಿ ಉತ್ಪತ್ತಿ ಆದಂಥ ಆಹಾರ ಸಾಕಾಗ್ತಾ ಇದೆ. ಆದರೆ ನಾವು ಇವತ್ತು ಸ್ವಾವಲಂಬಿಗಳಾಗಿದ್ದೀವಿ. ಅದರಲ್ಲಿ ನಾವೇ ಇನ್ನೊಂದು ದೇಶಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ. ಇದನ್ನು ಅವರನ್ನೂ ಸಹ ನಾವು ಜ್ಞಾಪಿಸ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮ ಇದೆ ಅಂತ ಒಬ್ಬ ಮಹಾನ್ ನಾಯಕ ಈ ರಾಷ್ಟ್ರದಲ್ಲಿ ಜನಿಸಿದ್ದು ನಮ್ಮದು ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳಿ, ಅದೇನೇ ಆಗಲಿ ಭಾರತ